ನಮಸ್ಕಾರ ಕರ್ನಾಟಕ. ನೋವಿನಿಂದ ನಿನ್ನೆ ನಡೆದ ಘಟನೆ, RCB ವಿಕ್ಟ್ರಿ ಪರೇಡ್ ಹೋಗಿ ಕೊಲೆಗಳ ಒಂದು ಪರಿಣಾಮ ಇವತ್ತೆಲ್ಲ ನಾವು ತಲೆ ತಗ್ಗಿಸ್ಬೇಕಾಗಿದೆ. ಈ ಊಸುರುವಳ್ಳಿ ರಾಜಕಾರಣಿಗಳು ತಮಗೆ ಬೇಕಾದಂಥ ಈ ಒಂದು RCB ಕಪ್ ವಿಚಾರ ಏನಿದೆ, ಜನ ನೋಡೋದ್ರಿಂದನೇ ನೀನು ಡಿ ಕೆ ಶಿವಕುಮಾರ್ ಒಬ್ಬರು ನೋಡ್ತಾರೆ ಅಂತ, ಅಥವಾ ಸಿದ್ದರಾಮಯ್ಯ ನೋಡ್ತಾರೆ, ಅಥವಾ ಇನ್ನೊಬ್ಬ ಯಾವ ರಾಜಕಾರಣಿ ನೋಡ್ತಾರೆ ಅಂತಂದಲ್ಲ, ಮಿಲಿಯನ್ ಗಟ್ಟಲೆ ಕೋಟ್ಯಾಂತರ ಜನ ಈ ಒಂದು RCB ಮ್ಯಾಚನ್ನು ನೋಡೋದಕ್ಕೋಸ್ಕರ ಇಷ್ಟು ಫೇಮಸ್ ಆಗಿದೆ. ಈಗ ಗೆದ್ದಾಗ ಜನ ಬರ್ತಾರೆ ಅಂತಂದರೆ ಪ್ರಾಪರ್ ಅರೇಂಜ್ಮೆಂಟ್ ಮಾಡಬೇಕಾದ್ದು, ಪ್ರಾಪರ್ ಸಮಯವನ್ನು ಫಿಕ್ಸ್ ಮಾಡಬೇಕಾದ್ದು, ಒಂದಷ್ಟು ಪೊಲೀಸರುಗಳ ಜೊತೆ ಮೀಟಿಂಗ್ಗಳನ್ನು ಮಾಡಬೇಕಾದಂಥ ಸರ್ಕಾರ, ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ, ಪರಮೇಶ್ವರ್, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಯಾವುದೇ ರೀತಿಯ ತಯಾರಿಗಳನ್ನು ಮಾಡದೆ ಇವತ್ತು 11 ಸಾವುಗಳಿಗೆ ಕೊಲೆಗಾರ ಪಟ್ಟವನ್ನು ಇವರು ಒತ್ಕೊಳ್ಬೇಕಾಗಿದೆ. ಬೆಂಗಳೂರಿನ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಒಂದು ರಾಜ್ಯದ ಮಾನ ಹೋಗಿದೆ, ಐ ಆಮ್ ಸಾರಿ. ಡಿ ಕೆ ಶಿವಕುಮಾರ್, ನಿನ್ನಂಥ ವ್ಯಕ್ತಿ ಡೆಪ್ಯೂಟಿ CM ಬೆಂಗಳೂರು ಇನ್ಚಾರ್ಜ್ ಆದರೆ ಮಾನ ಹೋಗ್ದಿರ, ಏನು ಮಾನ ಬರುತ್ತಾ? ಈ ಪ್ರಶ್ನೆನ ನಾವು ಕೇಳಬೇಕು ನಿನಗೆ. ಅಲ್ಲಿ HL ಏರ್ಪೋರ್ಟಲ್ಲಿ ಅವ್ರನ್ನೋ ರಿಸೀವ್ ಮಾಡಿಕೊಂಡು ಈ RCB ಅನ್ನೋ ಒಂದು ಐ ಥಿಂಕ್ ಆ ವಿಕ್ಟ್ರಿ ಮೂಮೆಂಟನ್ನು ಪೊಲಿಟಿಕಲ್ ವೋಟ್ಸಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ನಿನ್ನ ಉದ್ದೇಶ ಆಗಿದ್ದೆ ಹೊರತು, ಖಂಡಿತವಾಗಿ ಈ RCB ಈ ಮಟ್ಟಕ್ಕೆ 18 ವರ್ಷ ಸೋತರೂ ಕೂಡ ಆ ಫ್ಯಾನ್ ಬೇಸ್ ಅಷ್ಟು ಕ್ರಿಯೇಟ್ ಆಗಿದ್ದಲ್ಲ, ಆ ಬರುವಂಥ ಫ್ಯಾನ್ ಬೇಸ್ಗೆ ಬೇಕಾದಂಥ ಸೌಕರ್ಯಗಳನ್ನು ಪೊಲೀಸ್ ಕಮಿಷನರ್ ಬರ ಹೇಳಿ ಅಂತ ಹೇಳಿ ನಿನ್ನ ಬಾವುಟ ಹಿಡ್ಕೊಂಡು ಆ ಕಾರಲ್ಲಿ ಹೋಗೋದಂತೆ, ಅದು ಮುತ್ತಿಕ್ಕೋದಂತೆ, ಅಲ್ಲಿ ಬರೀ ನಿನ್ನ ಪ್ರಮೋಷನ್ನು, ನಿನಗೊಂದು ಪ್ರಮೋಷನ್ ಬೇಕಾಗಿತ್ತು. ನಿನ್ನಂಥ ಇನ್ಕೇಪಬಲ್ ಮಿನಿಸ್ಟ್ರು ಡೆಪ್ಯೂಟಿ ಮಿನಿಸ್ಟರ್ ಆಗಿ ಬೆಂಗಳೂರು ಇನ್ಚಾರ್ಜ್ ಆದರೆ ಇನ್ನು ಸಾವುಗಳಾಗಿದ್ರೆ ಏನಾಗುತ್ತೆ? ಎಲ್ಲಿ ಕೈ ಇಟ್ಟರು ದರಿದ್ರನೇ. ಎಲ್ಲಿ ತಾವು ಕೈ ಇಟ್ಟರು ಕೂಡ ಗ್ರೇಟರ್ ಬೆಂಗಳೂರು ಅಂತ ಕೈ ಇಟ್ಟರೆ ಫೆಬ್ರವರಿಗೆ, ಈ ವರ್ಷದ ಫೆಬ್ರವರಿಗೆ ಕುಡಿಯೋಕ್ಕೆ ಬೆಂಗಳೂರಲ್ಲಿ ನೀರಿಲ್ಲ. ಮೇ ಬಂತು, ಮಳೆಗಾಲ, ನೀರು ಹೋಯ್ತಾ ಇಲ್ಲ, ಬೆಂಗಳೂರು ಪೂರ್ತಿ ಕೆರೆ ಆಗ್ತಾ ಇದೆ. ನಿನ್ಗೆ ಗೊತ್ತಿಲ್ಲ, ಅಥವಾ ನೀನೇ ಹಂಗೇನೋ, ಅಥವಾ ನೀನು ಕೈ ಇಟ್ಟಿದ್ದೆಲ್ಲ ಡಿಸಾಸ್ಟ್ರೋ, ಅದಂತೂ ನಮಗಂತೂ ಗೊತ್ತಿಲ್ಲ. ಗ್ರೇಟರ್ ಬೆಂಗಳೂರು ಅಂತ ತಾವು ಮಾಡಿದ್ರೆ, ಈಗ ಗ್ರೇಟರ್ ಬೆಂಗಳೂರು ಏನೋ ಬೇಸಿಗೆನಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಮಳೆಗಾಲ ಬಂತು ಅಂತಂದರೆ ಒಂದು ಸಣ್ಣ ಕಾರ್ಯಕ್ರಮನ ಏನೋ ಕರೆಕ್ಟಾಗಿ ಆರ್ಗನೈಸ್ ಮಾಡಿ, ಪ್ಲ್ಯಾನ್ ಮಾಡಿ, ಎಕ್ಸಿಕ್ಯೂಟ್ ಮಾಡಿ, ಒಂದು ಪ್ರಾಣ ಹಾನಿ ಆಗದೆ, ಒಬ್ಬರಿಗೆ ತೊಂದರೆ ಆಗದೆ, ಈ ಸಂಭ್ರಮ, ಈ ಖುಷಿ ಏನಿದೆ, ಕೋಟ್ಯಾಂತರ ಜನರ 16 ಕೋಟಿ ಜನರ ಖುಷಿಗೆ ಮಣ್ಣು ಸುರಿದ್ಬಿಟ್ಟಲ್ಲ ಡಿ ಕೆ ಶಿವಕುಮಾರ್. ಈಗ ಐ ಆಮ್ ಸಾರಿ ಆನ್ ವಾಟ್ ಬೇಸಿಸ್? ಅಲ್ಲೇ ಏನೋ ಇದು ಉಟ್ಕೊಲ್ಲ, ಆಂಧ್ರದಲ್ಲಿ ಪುಷ್ಪ 2 ರಿಲೀಸ್ಗೆ ಅಲ್ಲಿ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಆತನ ತಗೊಂಬಂದು ಜೈಲಿಗೆ ಹಾಕಿದ್ರು, ಹೀರೋನ್ ತಗೊಂಬಂದು ಜೈಲಿಗೆ ಹಾಕಿರು. ಆಮೇಲೆ ಇದಕ್ಕೆ ಯಾಕೆ T20 ಕಪ್ ಗೆದ್ದಾಗ, ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್, ಹೋದ ವರ್ಷ 2024 ಮುಂಬೈನಲ್ಲಿ ಇದಕ್ಕಿಂತ 5 ಪಟ್ಟು ಹೆಚ್ಚು ಜನರನ್ನು ಒಂದು ಕಡೆ ಸೇರಿದಾಗ, ಅಥವಾ ಆ ವಿಕ್ಟ್ರಿ ಪರೇಡ್ ಮಾಡಿದಾಗ ಯಾವ ರೀತಿ ಮುಂಬೈ ಪೊಲೀಸರು ಆರ್ಗನೈಸ್ ಮಾಡಿ ಯಾವ ಸಾವು ನೋವಿಲ್ಲದೆ ಯಾವುದು ತೊಂದರೆ ಆಗಿದೆ, ಯಾಕಂದ್ರೆ ಸಂಭ್ರಮಾಚರಣೆನ ಕಾಪಾಡಲಿಕ್ಕೂ ಕೂಡ ಒಂದು ಒಳ್ಳೆ ಪ್ಲಾನಿಂಗ್ ಬೇಕಾಗಿದೆ. ನಿಜವಾಗ್ಲೂ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಪ್ಲಾನಿಂಗ್ ಕಾಲ್ ಮಾಡಿದರೆ ನಿನ್ನೆ ವಿಕ್ಟ್ರಿಗೆ ಇವತ್ತಿಗೆ ಎಷ್ಟು ಪ್ಲಾನಿಂಗ್, ಎಷ್ಟು ಮೀಟಿಂಗ್ಗಳನ್ನು ಮಾಡಿದ್ರಿ? ಆಮೇಲೆ ನಮ್ಗೆ ಹೇಳಿದ ಪ್ರಕಾರ ನಾವು ಪ್ರತಿ ಸಾರಿ ಮ್ಯಾಚ್ಗಳಾದರೆ ಹಫ್ತಾಗಳು ಬರ್ತದಂತೆ, ಈ ಸತಿ ಹಫ್ತಾ ಕೂಡ ಬಂದಿಲ್ಲ ಪೊಲೀಸರಿಗೆ ಅನ್ನೋದು ಕೂಡ ಒಂದು, ಅದಕ್ಕಾಗಿ ಕೇರ್ಲೆಸ್ನೆಸ್ಸು ಅಂತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದಿಸ್ ಆರ್ ದ ಚಾರ್ಜಸ್ ನಾವು ಕೇಳ್ಪಡ್ತಾ ಇರೋಂಥದ್ದು. ಈ 11 ಸಾವುಗಳು ವಿಧಾನಸೌಧದಲ್ಲಿ ಆ ಟೀಮ್ ಬಂದಾಗ ಏರ್ಪೋರ್ಟಲ್ಲಿ ರಿಸೀವ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಬಂದು ಹೋಟ್ಲಿಗೆ ಬಿಡೋದು ದೊಡ್ಡ ಟೆನ್ಷನ್ನು. ಈಗ ನಿಮ್ಮ ಕೈಯಲ್ಲಿ ಕೆಪಾಸಿಟಿ ಇಲ್ವಾ? ನಿಮ್ಮ ಹತ್ರ ಫೋರ್ಸ್ ಇಲ್ವಾ? ಅಡಿಷನಲ್ ಫೋರ್ಸ್ ತಗೊಳ್ಬೇಕಾಗಿತ್ತು ಇಲ್ವಾ? ನಿಮ್ಮ ಕೈಯಲ್ಲಿ ಈ ಟೆನ್ಷನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ನೆನ್ನೆ ಪೋಸ್ಟ್ಪೋನ್ ಮಾಡಬೇಕಾಯ್ತು, ರೆಕಮೆಂಡ್ ಮಾಡಬೇಕಾಗಿತ್ತು. ಯಾಕೆ ಡಿ ಕೆ ಶಿವಕುಮಾರ ಕೇಳಲ್ಲ ಅಂತನಾ? ಮಾಡಲೇಬೇಕು ಅಂತ ಹೇಳ್ತಾನೆ, ಮಾಡಿದ್ರೆ ಹಾಕೊಂದು ರಿಪೋರ್ಟು. ನಾವು ಬೇಡ ಅಂದರು, ಈ ಕಾರ್ಯಕ್ರಮನ ಮಾಡಿಸ್ತಾವ್ರಂತ ಒಂದು ರಿಪೋರ್ಟ್ ಹಾಕಬೇಕಾಗಿತ್ತು. ಇವತ್ತೇನೋ ಸಾವುಗಳಾಗಿದ್ರೆ ಡಿ ಕೆ ಶಿವಕುಮಾರ್ನ ಅಕೌಂಟಬಲ್ ಇಟ್ಕೊಂಬೇಕಾಗಿತ್ತು. ಈ ಮುತ್ತುಗಳಿಕ್ಕದು ಅಪಾಬಾವಾ, ಆ ಕಪ್ಪಿಗೆ ಮುತ್ತಿಕ್ಕದೇನೋ, ಏರ್ಪೋರ್ಟ್ ಒಳಗೆ ತಗೊಳ್ಳೋದೇನೋ, RCB ಫ್ಯಾನ್ಸು ಖಂಡಿತವಾಗಿ ಡಿ ಕೆ ಶಿವಕುಮಾರ್ ತಾವೇನಾದ್ರು ಅನ್ಕೊಂಡಿದ್ರೆ ಈ RCB ಫ್ಯಾನ್ಗಳು ನಿಮ್ಗೆ ಓಟ್ ಹಾಕ್ತಾರೆ, ಇದು ನಿಮ್ಮ
ಅದು ನಿಜವಾಗ್ಲೂ ಐ ಥಿಂಕ್ ಇಟ್ಸ್ ಏನೋ ಡೆಡ್ ಡ್ರೀಮ್ ಅಂತ ಹೇಳ್ಬೇಕಾಗತ್ತೆ. ಈ ಎಷ್ಟು ಸಾವುಗಳಿಗೂ ತಾವೇ ಇದಕ್ಕೆ ಹೊಣೆ ಹೊರಬೇಕಾಗುತ್ತೆ. ಜೊತೆನೆಲ್ಲ ಪರಮೇಶ್ವರ್ ಯೂಸ್ಲೆಸ್ ಪರ್ಸನ್ ಹ್ಯಾಸ್ ಬಿಕಮ್ ಎ ಹೋಮ್ ಮಿನಿಸ್ಟರ್. ಇವನ್ ಬೆಂಗಳೂರು ಸಿಟಿ ಪೊಲೀಸ್ ಅನ್ಫಿಟ್ ಪೊಲೀಸ್ ಹ್ಯಾಸ್ ಬಿಕಮ್ ಎ ಬೆಂಗಳೂರು ಸಿಟಿ ಪೊಲೀಸ್. 11 ಜನ ನಿಮ್ಮ ಮನೆಗಳಲ್ಲಿ ಸಾವಾಗಿದ್ದರೆ ನಿಜವಾಗ್ಲೂ ಇದೇ ರೀತಿ ಸಮಾಧಾನದಿಂದ 10 ಲಕ್ಷ ಅಂತಾರೆ ಕೊಡಿ. 10 ಲಕ್ಷಕ್ಕೂ 10 ಲಕ್ಷ ಅಲ್ಲ, 10 ಕೋಟಿ ಕೊಟ್ಟರು ಕೂಡ ಆ ಜೀವಗಳು ವಾಪಸ್ ಬರಲ್ಲ. 4 ಜನ ಮಕ್ಕಳು ಆಮೇಲೆ ಮಾತೆದ್ದಿದ್ರೆ ಈಗ ಏನೋ ಇವ್ರ ಮೇಲೆ ಕರ್ನಾಟಕ ಕ್ರಿಕೆಟ್ ಮಂಡಳಿ ಮೇಲೆ ತೋರಿಸ್ತಾ ಇರೋದು. ಆ ಸ್ಟೇಡಿಯಮು ಸರ್ಕಾರದ್ದು, ಅವ್ರೇನೋ ಮ್ಯಾನೇಜ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಪ್ಲಾನಿಂಗ್ ಕೊಡಬೇಕಾದು ಏನೋ ಪೊಲೀಸವ್ರ ಕೆಲಸ. ಆಮೇಲೆ ಪೊಲೀಸವ್ರಿಗೆ ಕೆಪಾಸಿಟಿ ಇರೋವರೆಗೂ ಮಾಡೋಕ್ಕೆ ಅವಕಾಶ ಕೊಡಬೇಕಾದು ರಾಜಕಾರಣಿಗಳ ಕೆಲಸ. ಅದೇನು ಹೇಳ್ತಾರಲ್ಲ, ಉರ್ದವರೆ ಕಾಳನ್ನು ಬಿಟ್ಕೊಂಡು ಎಗರ್ಲಾಡೋದಂದ್ರೆ ಇದನ್ನೇ ಅಂತ ಹೇಳೋದು. ಒಂದು ಹುಡುಕಲ್ಲ ಸಂಭ್ರಮಾಚರಣೆಗೆ ಉಳಿ ಹಿಂಡಿ ಆ ಸಂಭ್ರಮಾಚರಣೆಗಳನ್ನು ಕೊಲೆಗಳಲ್ಲೋ ಅಥವಾ ಸಾವುಗಳಲ್ಲೋ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತ ನಿಜವಾಗ್ಲೂ ಈ ಬೆಂಗಳೂರಿನ ಇನ್ಚಾರ್ಜ್ ಆದಂಥ ಡಿ ಕೆ ಶಿವಕುಮಾರ್ ಬರೀ ಕಾಪಿ ಕ್ಯಾಟು. ಅಲ್ಲಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದವರು ಇದು ಮಿಲಿಟರಿ ಯೂನಿಫಾರ್ಮ್ ಹಾಕೊಂತಾರೆ. ಅವ್ರು ಹಾಕೊಂಡ್ರೆ ನಾನು ಮಿಲಿಟರಿ ಯೂನಿಫಾರ್ಮ್ ಹಾಕೊಂಡು ಆ ಡಿಫೆನ್ಸ್ ಯೂನಿಫಾರ್ಮ್ ಹಾಕೊಂಡು ಕಾರ್ಯಕ್ರಮಗಳು ಮಾಡೋದು. ಅವರಲ್ಲಿ ಗಂಗಾ ಆರತಿ ಮಾಡಿ ಅದು ಮಾರ್ಕೆಟಿಂಗು ಮತ್ತೊಂದು ಗೊತ್ತಿಲ್ಲ, ಧರ್ಮದ ಮಾರ್ಕೆಟಿಂಗ್ ಏನೋ ಗೊತ್ತಿಲ್ಲ. ಅವ್ರು ಮಾಡಿದ್ರೆ ಬನ್ನಿ ಇಲ್ಲಿ ಕಾವೇರಿ ಆರತಿ ಸ್ಯಾಂಕಿ ಕೆರೆನಲ್ಲಿ ಬರೀ ಕಾಪಿ ಕ್ಯಾಟ್ಗಳನ್ನು ಮಾಡಿಕೊಂಡು ಖಂಡಿತವಾಗಿ ಯಾವುದಾದ್ರೂ ಇನ್ಫಾರ್ಮೇಷನ್ ಮಾತೆತ್ರ ಕನ್ಪುರದಲ್ಲಿ ಇರ್ತೀಯ ತಾವು, ಮಾತೆತ್ರ HL ಏರ್ಪೋರ್ಟಲ್ಲಿ ಹೆಲಿಕಾಪ್ಟರ್ ಎತ್ಕೊಂಡು ಹೋಯ್ತೀಯ. ಇಷ್ಟು ಬಿಟ್ಟರೆ ಖಂಡಿತವಾಗಿ ಒಂದು ಗ್ರೌಂಡ್ ರಿಪೋರ್ಟು ಅಥವಾ ಈ ಜನಗಳ ಒಂದು ವೈಬ್ಸ್ ಆದರೂ ಗೊತ್ತಿದೆಯಾ ಡಿ ಕೆ ಶಿವಕುಮಾರ್?